వాళ్ళు నా కోసం ఉన్నా లేకపోయినా నేనెప్పుడు వాళ్ళకి అండగానే ఉంటాను. ಬೇಸಿಗೆಯ ರಜೆ ಹಿನ್ನೆಲೆಯಲ್ಲಿ ಸಾದಲಿ ಗ್ರಾಮದಲ್ಲಿ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆ. ಬೇಸಿಗೆಯ ರಜೆ ಹಿನ್ನೆಲೆಯಲ್ಲಿ ಸಾದಲಿ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿರುವಂತಹ ಪ್ರತಿಭಾವಂತ ಯುವಕರು ಒಂದು ಕಡೆ ಸೇರಿ ತಮ್ಮ ಪ್ರತಿಭೆ ಅನಾವರಣ ಆಗಬೇಕೆಂದು ಆರ್ಸಿಜಿ ಫೌಂಡೇಶನ್ ವತಿಯಿಂದ ಸಾದಲಿ ಗ್ರಾಮದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದೆ ಎಂದು ಆರ್ಸಿಜಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ಸಾದಲಿ ಗ್ರಾಮದಲ್ಲಿ 3 ದಿನಗಳ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಹಿನ್ನೆಲೆಯಲ್ಲಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಆಟಕ್ಕೆ ತನ್ನದೇ ಆದ ಕ್ರೇಜ್ ಇದೆ. ಭಾರತದಲ್ಲಿ ಸಹ ಎಷ್ಟೋ ಪ್ರತಿಭಾವಂತ ಕ್ರೀಡಾಪಟುಗಳು ಉದಯಿಸಿದ್ದಾರೆ. ಗ್ರಾಮೀಣ ಭಾಗದ ಯುವಕರಿಗೆ ಹೋಬಳಿವಾರು ಕ್ರಿಕೆಟ್ ಆಯೋಜನೆ ಮಾಡುವುದರಿಂದ ಉದಯೋನ್ಮುಖ ಕ್ರೀಡಾಪಟುಗಳು ಹೊರಗಡೆ ಬರುತ್ತಾರೆ. ಈಗಾಗಲೇ ಸಾದಲಿ ಹೋಬಳಿಯ ಕ್ರೀಡಾಕೂಟಕ್ಕೆ 30 ರಿಂದ 35 ತಂಡಗಳು ಬಂದು ನೋಂದಣಿ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದು ಆಗಲಿ. ಇಲ್ಲಿ ಗೆದ್ದ ತಂಡಗಳನ್ನು ತಾಲೂಕು ಮಟ್ಟದಲ್ಲಿ ಟೂರ್ನಮೆಂಟ್ ಆಯೋಜನೆ ಮಾಡಲಾಗುವುದು. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಕ್ರೀಡಾ ಸ್ಫೂರ್ತಿ ಮೆರೆಯಬೇಕೆಂದು ಕಿವಿಮಾತು ಹೇಳಿದರು. ಸಾದಲಿ ಹೋಬಳಿಯಲ್ಲಿ ರಜೆ ಇರೋದ್ರಿಂದ ಎಲ್ಲ ಸ್ಕೂಲು ಕಾಲೇಜು ರಜೆ ಇರೋದ್ರಿಂದ ಇವತ್ತು ಯುವಕರಿಗೆ ಏನು ಅತಿ ಹೆಚ್ಚು ಸ್ಫೂರ್ತಿದಾಯಕ ಆಗಿರ್ತಕ್ಕಂಥ ಏನೊಂದು ಕ್ರೀಡೆ ಇದೆ ಇವತ್ತು ನಮ್ಮ ಭಾರತದಲ್ಲಿ, ಇಡೀ ಪ್ರಪಂಚದಲ್ಲಿ. ಈ ಕ್ರೀಡೆಯನ್ನ ಸುತ್ತಮುತ್ತಲು ಇರ್ತಕ್ಕಂಥ ಹೋಬಳಿಯಲ್ಲಿರ್ತಕ್ಕಂಥ ಎಲ್ಲ ಯುವಕರು, ಹೋಬಳಿವಾರು ಯುವಕರನ್ನ ನಾವು ಎಲ್ಲ ಊರಲ್ಲಿ ಇರ್ತಕ್ಕಂಥ ತಂಡಗಳನ್ನ ಒಂದು ಕಡೆ ಸೇರಿಸಿ ಯುವಕರಿಗೆ ಸ್ಫೂರ್ತಿದಾಯಕ, ಯುವಕರಲ್ಲಿರ್ತಕ್ಕಂಥ ಪ್ರತಿಭೆ, ಅವರಲ್ಲಿರ್ತಕ್ಕಂಥ ಸಾಕಷ್ಟು 30 ರಿಂದ 35 ತಂಡಗಳು ಈ ಕ್ರೀಡೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಯುವಕರಿಗೆ ಹರ್ಷೋದಾಯಕವಾಗಿ ಸ್ವಾಗತ ಮಾಡ್ತಾ, ಈ ಒಂದು ಕಾರ್ಯಕ್ರಮವನ್ನು ನಾವೊಂದು ಆರ್ಸಿಜಿ ಫೌಂಡೇಶನ್ ಇಂದ ಆಯೋಜಿಸಿ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರು, ಸಾದಲಿ ಹೋಬಳಿಯ ಮುಖಂಡರು ಅವರ ನೇತೃತ್ವದಲ್ಲಿ, ಅವರವರ ಒಂದು ಪ್ರೀತಿ ವಿಶ್ವಾಸದಲ್ಲಿ, ಅವರಲ್ಲಿರ್ತಕ್ಕಂಥ ಎಲ್ಲ ಆಸಕ್ತಿ ಮೇರೆಗೆ ಇವತ್ತು ಸಾದಲಿಯಲ್ಲಿ ನಾವೆಲ್ಲ ಆಯೋಜಿಸಿಕೊಂಡಿದ್ದೀವಿ. ಯುವಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಯುವಕರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ತೋರಿಸ್ತಾ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ಯಾವ ಮಟ್ಟಕ್ಕೆ ಬೆಳಿಬೇಕು, ಸ್ಫೂರ್ತಿದಾಯವಾಗಿ ಇರಬೇಕು ಅಂತ ನಾವು ತಾಲೂಕಲ್ಲಿ ದೊಡ್ಡ ಮಟ್ಟಕ್ಕೆ, ಕ್ಷೇತ್ರದ ದೊಡ್ಡ ಮಟ್ಟಕ್ಕೆ ಮಾಡಬೇಕು, ನಾವು ಜೊತೆ ನಿಲ್ಬೇಕು ಅಂತಕ್ಕಂಥ ಆಸಕ್ತಿಯಿಂದ ಇವತ್ತು ಈ ಒಂದು ಆರ್ಸಿಜಿ ಫೌಂಡೇಶನ್ ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಒಂದು ಕ್ರೀಡೆಯನ್ನ ಸ್ಫೂರ್ತಿಯಾಗಿ ತಗೊಂಡು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಯಾವುದೇ ಗೊಂದಲ ಇಲ್ಲದೆ, ಗಲಭೆ ಇಲ್ಲದೆ ಸ್ಪೋರ್ಟಿವ್ ಆಗಿ ತಗೊಂಡು, ಚಾಲೆಂಜರ್ ತಗೊಂಡು ಎಲ್ಲರೂ ಸಕ್ಸಸ್ಫುಲ್ ಆಗಿ ಈ ಆಡಿ ಮುಗಿಸಿ ಈ ಪಂಚಾಯತಿ ವಾರು, ಈ ಹೋಬಳಿವಾರು ಮತ್ತೆ ನಮ್ಮ ಕ್ಷೇತ್ರವಾರು ಮಾಡ್ತಕ್ಕಂಥ ನಮಗೂ ಒಂದು ಸ್ಫೂರ್ತಿ ಬರಬೇಕು. ತಮ್ಮನ್ನೆಲ್ಲ ನೋಡಿ ಎಲ್ಲರೂ ಅತಿ ಯಶಸ್ವಿಯಾಗಿ ಈ ಪಂದ್ಯದಲ್ಲಿ ಆಡಿ ಯಾರು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ತಗೊಂಡಿರ್ತಕ್ಕಂಥವ್ರನ್ನ ಮುಂದಿನ ದಿನಗಳಲ್ಲಿ ಅವ್ರನ್ನ ಮುಂದಕ್ಕೆ ಬೆಳೆಸ್ಕೊಂಡು ಹೋಗ್ತಕ್ಕಂಥ ನಾವು ಒಂದು ಕೈ ಜೋಡಿಸ್ತೀವಿ. ತಮ್ಮ ಎಲ್ಲಾ ಯುವಕರಿಗೂ ಈ ಒಂದು ನಮ್ಮ ಆರ್ಸಿಜಿ ಫೌಂಡೇಶನ್ ಹಾಗೂ ನಮ್ಮ ಎಲ್ಲಾ ಮುಖಂಡರ ಪರವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಸಕ್ಸಸ್ಫುಲ್ ಆಗಿ ಎಲ್ಲ ಆಡಿ ಎಂಟರ್ಟೈನ್ಮೆಂಟ್ ಆಗಿ ತಮಗೆಲ್ಲ ಒಳ್ಳೇದಾಗ್ಲಿ. ನಮಸ್ಕಾರ. ಬಿಜೆಪಿ ಮುಖಂಡರು ಸಾದಲಿ ಗ್ರಾಮದಲ್ಲಿ ಆಗಮಿಸಿದ ತಮ್ಮ ನಾಯಕರಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಅದ್ದೂರಿ ಸ್ವಾಗತ ಮಾಡಿದರು. ಪಂದ್ಯಾವಳಿಯ ಆಟಕ್ಕೆ ಮುಂಚೆ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಪಿಚ್ಗೆ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಟಾಸ್ ಹಾಕಿ ಬ್ಯಾಟಿಂಗ್ ಮಾಡುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು.
ಸಾಧಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಕರಿಗೆ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಉಚಿತ ಟಿ ಶರ್ಟ್ ಹಾಗೂ ಕ್ಯಾಪ್ ವಿತರಣೆ ಮಾಡಿದರು. ತಮ್ಮ ಸಹೋದರ ಸೀಕಲ್ ಆನಂದಗೌಡರ ಬೌಲಿಂಗ್ಗೆ ಸಿಕ್ಸರ್ ಬಾರಿಸಿದ ಅಣ್ಣ ಸೀಕಲ್ ರಾಮಚಂದ್ರಗೌಡ. ಮೂರು ದಿನ ನಡೆಯುವ ಈ ಕ್ರೀಡಾ ಪಂದ್ಯಾವಳಿಯಲ್ಲಿ ಮೊದಲನೆಯ ಬಹುಮಾನ 30,000, ಎರಡನೇ ಬಹುಮಾನ 20,000 ಹಾಗೂ ಮೂರನೇ ಬಹುಮಾನ 10,000 ನಗದು ಹಾಗೂ ಆಕರ್ಷಕ ಟ್ರೋಫಿ ಸಹ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ, ನಗರಸಭೆ ಸದಸ್ಯ ನಾರಾಯಣಸ್ವಾಮಿ, ಸುರೇಂದ್ರಗೌಡ, ಸಾದ್ಲಿ ನವೀನ್, ದಿಬ್ಬರಳ್ಳಿ ಪ್ರಸನ್ನ, ಪಲಿಚರ್ಲು ಸೋಮಶೇಖರ್, ವೆಂಕಟೇಶ್ ಗೌಡ, ತಿಪ್ಪಣ್ಣ, ಅಶ್ವಥಪ್ಪ, ಎಸ್.ಜೆ. ಶ್ರೀನಿವಾಸ್, ಮಧು, ಬಾಲಕೃಷ್ಣ, ಆನಂದ್, ಜಗದೀಶ್, ಸುಬ್ರಹ್ಮಣಿ, ವೆಂಕಟರಾಮರೆಡ್ಡಿ, ರಾಮಚಂದ್ರ, ಚಿಕ್ಕನರಸಿಂಹಯ್ಯ, ಶ್ರೀನಿವಾಸ್, ನರಸಿಂಹಮೂರ್ತಿ, ಕೇಶವರೆಡ್ಡಿ, ರಮೇಶ್, ನಾಗರಾಜ್ ಹಾಗೂ ಸಾದಲಿ ಗ್ರಾಮದ ಬಿಜೆಪಿ ಮುಖಂಡರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಗೋರ್ಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಇವರೊಂದಿಗೆ ನಂಬರ್ ಕಟ್ಟಿದ್ದಾರೆ. ಇವರನ್ನು ದಕ್ಷಿಣದಲ್ಲಿ ಚೆಲ್ಲಿದ್ದಾರೆ ಈ ತಂಡದ ಆಟಗಾರ